ಅಧ್ಯಕ್ಷರೇ, ಅಕ್ರಮವಾಗಿ ಏನು ಕಸಾಯಿಖಾನೆಗಳ ಅಧ್ಯಕ್ಷರೇ, ಅದರ ಮೇಲೆ ದಯಮಾಡಿ ಈ ಸರ್ಕಾರ ನಿಗಾ ವಹಿಸಬೇಕು. ಇವತ್ತು ಅಕ್ರಮ ಕಸಾಯಿಖಾನೆಯೊಳಗ ಇವತ್ತೆಷ್ಟೋ ಜನ UP ಬಿಹಾರ್ ಕೆಲಸ ಮಾಡಿ ಇವತ್ತೆಷ್ಟೋ ನಮ್ಮ ಆಕಳುಗಳು ನಮ್ಮ ಎತ್ತುಗಳು ಹಾಡ್ ಹಗರ್ಲೆ ಕೊಯ್ದ ಕೇಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಆದ್ರೆ ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಏನಾರೇ ಮಾತಾಡ್ದೇವ್ ಅಂದ್ರೆ ಏನ್ ಆತದೋ, ಏನಾರೇ ಮಾತಾಡ್ರ ಸಮುದಾಯದ ನಮಗ ಓಟ್ ಹೋತದೋ, ಒಂದೇ ಸೌನ್ ಹೆದರೋದು ಅಂಜಿಕೆ ನಮಗ ಮಾತೇ ಆಡೋದಿಲ್ಲ. ನಾವ್ ಯಾರು ಯಾ ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಯಾ ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ. ನನಗೆ ಹಿಡ್ಕೊಂಡು ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ, ಇದು ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ, ಇದು ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಕುಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಅಧ್ಯಕ್ಷರೇ, ನಮ್ಮ ಶರಣು ಸಲ್ಗಾರ್ ಅವರಿಗೆ ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್? ಅದು ರೆಂಬಲ್ ಆಗ್ರೋ ಅಂದ್ಬಿಟ್ಟು ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾ ಅಂದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಮಾತಾಡ್ತಾ ಸರ್ಕಾರ ವ್ಯಂಗ್ಯವಾಗಿ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಕಾನೂನು ಯಾಕೆ ಹೇಳ್ತಾ ಇದ್ದೀರಾ ಸರ್? ಯಾಕೆ ಇನ್ನೇ ಕೂತಿದ್ದೀವಿ ಸದನದಲ್ಲಿ? ನಾನು ಸರ್ಕಾರಕ್ಕೆ ಸೂಕ್ಷ್ಮತೆ ಇಲ್ಲ, ಕಾಂಗ್ರೆಸ್ನವರಿಗೆ ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದೀರಾ. ನಿಮಗೆ ಅದರಲ್ಲೂ ವ್ಯಂಗ್ಯ ಏನ್ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾ ಇದ್ರ. ಈಗ ನೀವು ಸರ್ಕಾರ ಮಂತ್ರಿಗಳಾಗಿರೋ ಸುಮ್ನೆ ಕೂತಿದ್ದೀರಾ, ಸದಸ್ಯರು ಮಾತಾಡ್ತಿರೋದಕ್ಕೆ ಸುಮ್ನೆ ಕೂತ್ಕೊಬಿಡಿ, ಕ್ರಮ ವಹಿಸಿ ಅಂತ ಹೇಳ್ತಿರೋದು. ನೀವು ಕ್ರಮ ವಹಿಸಿ ಮಾತಾಡ್ತಾರೆ, ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಯಾವ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರು ಮಾತಾಡಿ, ಫಸ್ಟ್ ಮಾತಾಡ್ತಾರೆ, ಅವ್ರಿಗೆ ಸಿಕ್ಕದೆ ಸ್ವಲ್ಪ ಟೈಮ್. ನೀವು ಆಗ ಅದೇ ಮಾತಾಡ ಒಂದೇ ಒಂದು ಪ್ರಶ್ನೆ, ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿದೆ. ಸರ್ಕಾರ ಇವ್ರು ಇಟ್ಕೊಂಡು ನನಗೆ ಗೊತ್ತಿದೆ ಅಂತ. ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ? ನೀವು ಮಾತಾಡಿ ಆಡಿನ ಮಾತಿಗೆ ಏನಿಗೆ ನೀವೇನ್ ಹೇಳಿದ್ರೆ ಈ ಕಂಪನಿ ಗೊತ್ತಾ, ಆ ಕಂಪನಿ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ನಿಮ್ನ ಹೆಸರು ಕೇಳ್ತಾರೆ. ತಪ್ಪೇನಿದೆ? ನೀವು ಕ್ರಮ ವಹಿಸಿ ಅಂತ ಒತ್ತಾಯ ಮಾಡಿದ್ರೆ ನಿಮ್ ತಪ್ಪೇನಿದೆ ಅಂದ್ರೆ ಕ್ರಮ ವಹಿಸಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಕ್ರಮ ವಹಿಸಬೇಕಾದ್ರೆ ಸರ್ಕಾರ, ನೀವು ಸರ್ಕಾರ ಕ್ರಮ ವಹಿಸ್ತಾರೆ. ಇಲ್ಲ, ನಿಮ್ಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮಗಿರ್ಬೋದು, ನನಗಿಲ್ಲ. ಮತ್ತೆ ನೋಡ ಯಾರಿಗೇನು ಮಾತಾಡ್ಲಿಕ್ಕೆ ಸಿಕ್ಕಿದ ಕಡಿಮೆ. ಈ ಮಧ್ಯೆ ನಿಮ್ದು ಸೀನಿಯರ್ ಅವ್ರು ಪ್ರಿಯಾಂಕ್ ಅವರೇ, ಅವರು ಏನೋ ಒಂದು ಕಳಕಳಿಯಿಂದ ತಮ್ಮ ಭಾವನೆ ವ್ಯಕ್ತಪಡಿಸ್ತಾರೆ.